ಎಲೆಕ್ಷನ್ ಹೆಡ್ ಕ್ವಾರ್ಟರ್ಸ್ಗೆ ಸ್ವಾಗತ. ನಾನು ರಮಾಕಾಂತ್. ಇಲ್ಲಿವರೆಗೂ ಕೂಡ ಒಂದು ಕುತೂಹಲ ಇತ್ತು, ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಮೈತ್ರಿಯನ್ನ ಕುದುರಿಸಿದಂಥವರು ಯಾರು ಅನ್ನೋ ಒಂದು ಪ್ರಮುಖವಾದ ಪ್ರಶ್ನೆ ಇತ್ತು. ಈ ಐಸನ್ನ ಬ್ರೇಕ್ ಮಾಡಿದವರು ಯಾರು ಅಂತ ಹೇಳಿ ದೇವೇಗೌಡರಿಗೆ ಮೊದಲ ಕಾಲ್ ಯಾರು, ಹೇಗೆ, ಎಲ್ಲಿಂದ ಮಾಡಿಸಿದ್ರು ಸಾಕಷ್ಟು ಕುತೂಹಲ ಇತ್ತು. ಆದರೆ ಇಷ್ಟು ಬೆಳವಣಿಗೆ ಆಗಿರೋದು BSP ನಾಯಕಿ ಮಾಯಾವತಿ ಅವರ ಕಡೆಯಿಂದ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸೋನಿಯಾ ಮತ್ತು ದೇವೇಗೌಡರ ನಡುವಿನ ಒಂದು ಕೊಂಡಿಯ ರೀತಿಯಲ್ಲಿ BSP ನಾಯಕಿ ಮಾಯಾವತಿ ಅವರು ಇಲ್ಲಿ ಆ ಕೊಂಡಿಯ ರೀತಿಯಲ್ಲಿ ವರ್ಕ್ ಮಾಡಿ ಈ ಒಂದು ಮೈತ್ರಿಯನ್ನು ಕುದುರಿಸಿದ್ರು ಅಂತ ಹೇಳಲಾಗ್ತಾ ಇದೆ. BSP ಅಧ್ಯಕ್ಷೆ ಮಾಯಾವತಿ ಕರ್ನಾಟಕ ಸರ್ಕಾರದ ಮೈತ್ರಿಯ ರಾಜಕಾರಣಕ್ಕೆ ಮೊದಲ ಅಡಿಯನ್ನು ಇಡ್ತಾರೆ. ಸೋನಿಯಾ ದೇವೇಗೌಡರ ಮಾತುಕತೆಗೆ ಇದೇ ಮಾಯಾವತಿ ಅವರು ವೇದಿಕೆಯನ್ನು ಸಿದ್ಧಪಡಿಸ್ತಾರೆ. BJPನ ಅಧಿಕಾರನ ದೂರ ಇಡಬೇಕು ಅಂತ ಹೇಳಿ ಮಾಯಾವತಿಯವರೇ ಈ ಒಂದು ವೇದಿಕೆ ರೂಪಿಸ್ತಾರೆ. ನಿನ್ನೆ ಮಧ್ಯಾಹ್ನದ ವೇಳೆಗಾಗಲೇ ಅತಂತ್ರ ಸರ್ಕಾರ ಆಗುವ ಸೂಚನೆ ಸಿಗುತ್ತೆ ಮಾಯಾವತಿ ಅವರಿಗೆ. ಇದರ ಬೆನ್ನಲ್ಲೇ ಮಾಯಾವತಿಯವರು ಇಮ್ಮಿಡಿಯೇಟ್ ಆಗಿ ಸೋನಿಯಾ ಗಾಂಧಿ ಅವರಿಗೆ ಒಂದು ಕರೆಯನ್ನು ಮಾಡ್ತಾರೆ. ನಾವು ನೀವು ಎಲೆಕ್ಷನ್ನಲ್ಲಿ ಪರಸ್ಪರ ವಿರುದ್ಧವಾಗಿ ಸೆಣಸಬಹುದಾಗುತ್ತೆ, ಆದರೆ ಕೋಮುವಾದಿ ಶಕ್ತಿಗಳನ್ನು ದೂರ ಇಡಬೇಕು ಅಂತ ಹೇಳಿದ್ರೆ ನಾವು ನೀವು ಒಗ್ಗಟ್ಟಾಗ್ತಕ್ಕಂಥದ್ದು ಅತ್ಯಂತ ಅಗತ್ಯ ಇದೆ. ಮುಂದಿನ ಲೋಕಸಭಾ ಚುನಾವಣಾ ವಿಚಾರದಲ್ಲಿ ನಾವು ಇದನ್ನೆಲ್ಲವನ್ನು ಕೂಡ ಅಳೆದು ತೂಗಿ ನೋಡಬೇಕಾಗುತ್ತೆ. ಆ ಕಾರಣಕ್ಕೆ ಜಾತ್ಯತೀತ ಶಕ್ತಿಗಳು ಒಗ್ಗೂಡ್ತಕ್ಕಂಥ ಅವಶ್ಯಕತೆ ಇದೆ ಅಂತ ಹೇಳಿ ಇದೇ ಮಾಯಾವತಿ ಸೋನಿಯಾ ಗಾಂಧಿ ಅವರಿಗೆ ಹೇಳಿಸಿ ಆ ಮೂಲಕವಾಗಿ ಗುಲಾಂ ನಬಿ ಆಜಾದ್ ಅವರಿಗೆ ಸೋನಿಯಾ ಗಾಂಧಿ ಅವರ ಮೂಲಕವಾಗಿ ಸೂಚನೆ ಕೊಡಿಸ್ತಾರೆ. ಇಷ್ಟೇ ಅಲ್ಲ, ರಾಜ್ಯದಲ್ಲಿ BSP ಉಸ್ತುವಾರಿ, ಕರ್ನಾಟಕ ರಾಜ್ಯದಲ್ಲಿ BSP ಉಸ್ತುವಾರಿ ಯಾರಿದ್ರು ಅವರಿಗೂ ಕೂಡ ಇದೇ ಮಾಯಾವತಿ ಅವರು ಸೂಚನೆ ಕೊಡ್ತಾರೆ. ಸೋನಿಯಾ ಗಾಂಧಿ ಅವರಿಂದ ಇಂಥ ಒಂದು ಆದೇಶ ಬರ್ತಾ ಇದೆ, ದೇವೇಗೌಡರ ಬಳಿ ನೀವು ಮಾತನಾಡಿ ವಿಚಾರಕ್ಕೆ ಅಂತ ಹೇಳಿ ದೇವೇಗೌಡರಿಗೂ ಇವರು ಕರೆ ಮಾಡ್ತಾರೆ. ಜೊತೆಗೆ ಇದೇ BSP ಕರ್ನಾಟಕ ರಾಜ್ಯದಲ್ಲಿ JDS ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಈ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಇದ್ದಿದ್ದು ಕೂಡ ಹೌದು. ಅಂದರೆ 20 ಸೀಟ್ಗಳಲ್ಲಿ ನಾವು ಸೆಣಸ್ತೀವಿ ಅಂತೇಳಿ ಇದೇ ಚುನಾವಣಾ ಪೂರ್ವ ಮೈತ್ರಿಯನ್ನು ಕೂಡ ಮಾಯಾವತಿ ಅವರು ಮಾಡಿಕೊಂಡಿದ್ದು ಕೂಡ ಗೊತ್ತಾಗಿದೆ. 4 ಪ್ರಮುಖ ರ್ಯಾಲಿಗಳಲ್ಲಿ ಮಾಯಾವತಿ ಅವರು ಕಾಣಿಸ್ಕೊಳ್ತಾರೆ. JDS ಇವತ್ತು ಇಷ್ಟು ಸೀಟ್ಗಳನ್ನು ಗಳಿಸಲಿಕ್ಕೆ ಮಾಯಾವತಿ ಅವರ ಕಾಂಟ್ರಿಬ್ಯೂಷನ್ ಕೂಡ ದೊಡ್ಡ ಮಟ್ಟದಲ್ಲಿದೆ. ದಲಿತ ಮತಗಳು ಕನ್ಸಲ್ಟೇಟ್ ಆಗಿ ಅದು ಒಂದು ಕಡೆ ದೇವೇಗೌಡರ ಪಾಳ್ಯಕ್ಕೆ ಅಥವಾ JDS ಪಕ್ಷಕ್ಕೆ ಬರುವಲ್ಲಿಯೂ ಕೂಡ ಒಂದು ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ. ಎಲ್ಲ ಕಾರಣಗಳಿಂದಾಗಿ ಈ ಐಸನ್ನು ಬ್ರೇಕ್ ಮಾಡಿದ್ದು ಅದು ಮಾಯಾವತಿಯಿಂದ ಕೂಡ ಗೊತ್ತಾಗಿದೆ. ಒಟ್ಟಿನಲ್ಲಿ ಇಲ್ಲಿ ಈ ವಿಚಾರದಲ್ಲಿ BJP ಅನ್ನೋ ಒಂದು ಪಾರ್ಟಿ ಬಂದ ತಕ್ಷಣ BSP, ಕಾಂಗ್ರೆಸ್, ದಳ ಅಥವಾ ಇನ್ನಿತರ BJP ವಿರೋಧಿ ಪಕ್ಷಗಳು ಒಗ್ಗಟ್ಟಾಗಬೇಕು. ಮುಂದೆ ಲೋಕಸಭಾ ಚುನಾವಣೆಗೆ ನಾವೆಲ್ಲ ಒಗ್ಗಟ್ಟಾಗಿದ್ದರೆ ಮಾತ್ರ ಈ ಶತ್ರುವನ್ನು ಸೋಲಿಸಲಿಕ್ಕೆ ಸಾಧ್ಯ ಅನ್ನೋ ಸಂದೇಶವನ್ನು ಈ ಅವಕಾಶ ಬಳಸಿಕೊಂಡು ಮಾಯಾವತಿ ಅವರು ಕೊಡ್ತಿರೋದು ಹೆಚ್ಚಳವಾಗ್ತಾ ಇದೆ. ವಿಟೇಸ್ಗಳಿಗೆ ಪ್ರತಿನಿಧಿ ಅವಿನಾಶ್ ನ್ಯೂಸ್ ಡೆಸ್ಕಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅವಿನಾಶ್, ಮಾಯಾವತಿ ಅವರು JDS ಮತ್ತು ಕಾಂಗ್ರೆಸ್ ನಡುವಿನ ಐಸನ್ನು ಬ್ರೇಕ್ ಮಾಡಿದ್ರು, ಸಪೋರ್ಟ್ ಸೋನಿಯಾ ಗಾಂಧಿ ಅವರ ಸಪೋರ್ಟ್ ಪಡೆದುಕೊಂಡು ಅಂತ ಹೇಳಿ ಹೇಗಾಗಿದೆ ಇಡೀ ಮಾತುಕತೆ? ಯಾರು ಎಲ್ಲಿ ಹೇಗೆ ವರ್ಕೌಟ್ ಮಾಡಿ ಈ ಒಂದು ಅಲಯನ್ಸ್ಗೆ ಫಸ್ಟ್ ಹೆಜ್ಜೆಯನ್ನು ಇಟ್ಟರು ಅಂತ? ರಮಾಕಾಂತ್, ಈ ಮೊದಲ ಹೆಜ್ಜೆ ಚುನಾವಣೆಯ ಫಲಿತಾಂಶ ಬರೋಕ್ಕೆ ಮೊದಲೇ ಶುರುವಾಗಿತ್ತು. ಚುನಾವಣಾ ಪ್ರಚಾರಕ್ಕೆ ಬಂದಿದ್ದಂಥ ಗುಲಾಂ ನಬಿ ಆಜಾದ್ ಅವರು ಪ್ರಚಾರದ ಕೊನೆಯ ದಿನವೇ ದೇವೇಗೌಡರನ್ನ ಅವರ ಮನೆಯಲ್ಲಿ ಭೇಟಿಯಾಗಿದ್ದರು. ಇದು ಯಾವ ಮಾಧ್ಯಮಗಳಿಗೂ ತಿಳಿಯದಂತೆ ಆ ಭೇಟಿಯನ್ನು ನೋಡಿಕೊಂಡಿದ್ರು. ಭೇಟಿಯಾಗಿ ಏನೋ ಮಾತುಕತೆ ಆಗಿದೆ ಚುನಾವಣಾ ಪ್ರಚಾರದ ಭರಾಟೆಯಲ್ಲಿ, ಟೀಕೆಗಳಾಗಿವೆ, ಅದನ್ನು ಮನಸ್ಸಲ್ಲಿ ಇಟ್ಕೋಬೇಡಿ, ಡೋರ್ ಓಪನ್ ಇರಲಿ ಎನ್ನುವಂತಹ ಒಂದು ಪ್ರಸ್ತಾವವನ್ನು ಇಟ್ಟು ಗುಲಾಂ ನಬಿ ಆಜಾದ್ ಅವರು ದೆಹಲಿಗೆ ತೆರಳಿದರು. ಅದಾದ ನಂತರ ಮಾಯಾವತಿಯವರು ಈ ಪ್ರಕರಣದಲ್ಲಿ ಎಂಟ್ರಿ ಆದರು. ಅಂದರೆ ಚುನಾವಣೆ ಅಂದರೆ ಮತದಾನ ಮುಗಿದ ಮರುದಿನ ಎಲ್ಲ ಲೆಕ್ಕಾಚಾರಗಳು, ಎಷ್ಟು ವೋಟಿಂಗ್ ಆಗಿದೆ, ನಮಗೆಷ್ಟು ಮತಗಳು ಬಂದಿರ್ಬೋದು ಅನ್ನುವಂಥ ಲೆಕ್ಕಾಚಾರವನ್ನು ಕಾಂಗ್ರೆಸ್, BJP, JDS ಅವರವ್ರದೇ ರೀತಿಯಾದಂಥ ಲೆಕ್ಕಾಚಾರವನ್ನು ಮಾಡ್ಕೊಳ್ತಾ ಇದ್ರು. ಕಾಂಗ್ರೆಸ್ಗೆ ಗಮನಕ್ಕೆ ಬಂತು, ನಾವು 84 ಸೀಟುಗಳಿಗಿಂತ ಹೆಚ್ಚು ಪಡೆಯೋದು ಕಷ್ಟ ಇದೆ ಅನ್ನೋದು ಅರಿವಿಗೆ ಬರ್ತಿದ್ದಂತೆ ಸೋನಿಯಾ ಗಾಂಧಿ ಮಾಯಾವತಿಯವರನ್ನ ಸಂಪರ್ಕಿಸಿದರು. ಮಾಯಾವತಿಯವರು ಆಗ ಸೋನಿಯಾ ಗಾಂಧಿ ಮತ್ತು ದೇವೇಗೌಡರ ನಡುವೆ ಇದ್ದಂಥ ಒಂದು ಸಣ್ಣ ಮನಸ್ತಾಪ, ಕೋಲ್ಡ್ ವಾರ್ ಅನ್ನೋ ರೀತಿಯಲ್ಲಿ ಏನಿತ್ತು ಅದನ್ನು ಮುರಿಲಿಕ್ಕೆ ಮುಂದಾದರು.